ಗುಡ್ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಅಶ್ವಮೇಧ IAS ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ. ಲ್ಯಾಂಡ್ ಸರ್ವೇಯರ್ ಭೂಮಾಪಕರ ಒಂದು ನೋಟಿಫಿಕೇಶನ್ ಆಗಿದೆ. ಹಲವಾರು ಪೋಸ್ಟ್ಗಳಿದ್ದಾವೆ. ನೀವೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದೀರಿ ಈ ಒಂದು ಎಕ್ಸಾಮಿನೇಷನ್ಗೋಸ್ಕರ. ಸೊ ಈ ಎಕ್ಸಾಮಿನೇಷನ್ನ ಯಾರು ತಗೊಳ್ಬಹುದು, ಇದರ ಎಲಿಜಿಬಿಲಿಟಿ ಏನು ಅನ್ನುವಂಥದ್ದು ನೋಡೋದಾದರೆ, ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಂತವರು, ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಅಂದ್ರೆ BE ಮತ್ತು BTech ಇಬ್ರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿಯನ್ನ ಹೊಂದಿರಬೇಕು ಅಂತ ಹೇಳಿದರೆ, ಅಂದ್ರೆ ಯಾರು ಕರೆಸ್ಪಾಂಡೆನ್ಸ್ ಅಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡ್ಕೊಂಡಿದ್ದೀರಿ ನಿಮ್ಗೂ ಕೂಡ ಎಲಿಜಿಬಿಲಿಟಿ ಇದೆ. ಇದಷ್ಟೇ ಅಲ್ಲದೆ ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದಿಂದ BSc ಯಾವ್ದ್ಯಾವುದು, ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ ಅಂದ್ರೆ BSc ಅಗ್ರಿ, ಇವರೆಲ್ಲರೂ ಕೂಡ ಈ ಒಂದು ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಇದ್ದೀರಿ. ಇದರ ಜೊತೆಗೆ ಡಿಪ್ಲೊಮಾ, ಸೊ ಯಾರು ಡಿಪ್ಲೊಮಾ ಮಾಡ್ಕೊಂಡಿದ್ದೀರಿ, 3 years ಡಿಪ್ಲೊಮಾ ಮಾಡ್ಕೊಂಡಿದ್ದೀರಿ, ನೀವು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದೀರಿ. ಓಕೆನಾ? ಸೊ ಇದರ ವೇತನ ಶ್ರೇಣಿಯನ್ನ ಗಮನಿಸಿದಾಗ 37,500ದಿಂದ 76,100 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. ಒಟ್ಟಾರೆಯಾಗಿ 560 ಹುದ್ದೆಗಳು. ಸೊ ಇದೊಂದು ಬೃಹತ್ ನೇಮಕಾತಿ ಅಂತಾನೆ ಹೇಳ್ಬೋದು. ಮತ್ತೆ ವಾಪಸ್ ಲ್ಯಾಂಡ್ ಸರ್ವೇಯರ್ 560 ಪೋಸ್ಟ್ಗೆ ನೋಟಿಫಿಕೇಶನ್ ಆಗುವಂಥದ್ದು ಬಹಳ ಕಷ್ಟ ಇದೆ. ಸೊ ಇದರಲ್ಲಿ ಏನು ಸಿಲೆಬಸ್ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸುವಂಥದ್ದಾದರೆ, ಇದರ ಸಿಲೆಬಸ್ ಅಲ್ಲಿ ನೋಡಿ, ಸಾಮಾನ್ಯ ಜ್ಞಾನ ಮತ್ತು ಸ್ಪೆಸಿಫಿಕ್ ಪೇಪರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಏನೇನಿದೆ, ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಜೋಗ್ರಫಿ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಒಟ್ಟಾರೆಯಾಗಿ 100 ಕ್ವೆಶನ್ಸ್ಗಳು ಇದರಲ್ಲಿ ಬರುವಂತದ್ದು. ಇದರಲ್ಲಿ ನಾನು ಜೋಗ್ರಫಿ ಅಂದ್ರೆ 10% ಭಾಗ ಏನಿದೆಯಲ್ಲ, ಇದನ್ನ ನಾನು ನಿಮಗೆ ಈ ಒಂದು ಕೋರ್ಸ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಮಿಕ್ಕ ಒಂದು ಟಾಪಿಕ್ಸ್ ಗಳೇನಿದ್ದಾವೆ, ಸೊ ಜಾಗ್ರಫಿ ವಿಷಯದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿರ್ತೀನಿ. ಇನ್ನ ಮಿಕ್ಕ ವಿಷಯಗಳ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸುದರ್ಶನ್ ಸರ್ ಅವರು ತಿಳಿಸ್ತಾರೆ. ಸೊ ಜಾಗ್ರಫಿಲಿ ಏನೇನಿದೆ, ದ ಯೂನಿವರ್ಸ್, ಶೇಪ್ ಆಫ್ ದ ಅರ್ತ್. ಸೊ ದ ಶೇಪ್ ಆಫ್ ದ ಅರ್ತ್ ಇಸ್ ಕಾಲ್ಡ್ ಆಸ್ ಎ ಜಿಯಾಯ್ಡ್. ಸೊ ಇದರ ಒಂದು ಆಕ್ಸಿಸ್ ಯಾವ ರೀತಿಯಲ್ಲಿದೆ, ನಾರ್ತ್ ಪೋಲ್, ಸೌತ್ ಪೋಲ್ ಎಕ್ಸೆಟ್ರಾ, ಮತ್ತು ಆಕ್ಸಿಸ್ ಆಫ್ ದ ಅರ್ತ್, ರೊಟೇಷನ್, ರೆವಲ್ಯೂಷನ್, ಅದರ ಎಫೆಕ್ಟ್ಸ್ ಏನಿರುತ್ತೆ, ಇಂಪಾರ್ಟೆಂಟ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಜಿಟ್ಯೂಡ್ಸ್, ಝೋನ್ಸ್ ಅಂದ್ರೆ ಏನು, ಮತ್ತೆ ಈ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ನ ಅಪ್ಲಿಕೇಶನ್ ಏನು, ಸೀಸನ್ಸ್ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಟೈಮ್ ಝೋನ್ಸ್ ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಈ ಕೋರ್ಸ್ ಅಲ್ಲಿ ನಾನು ಕವರ್ ಮಾಡಿಕೊಡ್ತೀನಿ. ಇದರ ಜೊತೆಗೆ ಲೇಯರ್ಸ್ ಆಫ್ ದ ಅರ್ತ್, ರಾಕ್ಸ್ ಅಂಡ್ ವೆದರಿಂಗ್ ಆಫ್ ದ ರಾಕ್ಸ್, ಮತ್ತು ಅರ್ತ್ ಕ್ವೇಕ್ಸ್ ಅಂಡ್ ವಾಲ್ಕೆನೋಸ್, ಮತ್ತು ಸೀಸ್ಮಿಸಿಟಿ ಅಂದ್ರೆ P ವೇವ್ಸ್ ಮತ್ತು S ವೇವ್ಸ್, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಮತ್ತು ಲಾಂಗ್ ವೇವ್ಸ್ ಅಂತ ಏನು ಕರಿತೀವಿ. ಇದರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್ ಅಂದ್ರೆ ಯಾವ ರೀತಿಯಂತಹ ಮ್ಯಾಪ್ಗಳಿದ್ದಾವೆ, ಅದನ್ನ ಮಾಡೋಂಥದ್ದು ಹೇಗೆ, ಅದರ ಲಕ್ಷಣಗಳೇನು, ಟೈಪ್ಸ್ ಆಫ್ ಮ್ಯಾಪ್ಸ್ ಅಂದ್ರೆ ಲಾರ್ಜ್ ಸ್ಕೇಲ್ ಮ್ಯಾಪ್, ಸ್ಮಾಲ್ ಸ್ಕೇಲ್ ಮ್ಯಾಪ್, ಥಿಮ್ಯಾಟಿಕ್ ಮ್ಯಾಪ್ಸ್ ಎಕ್ಸೆಟ್ರಾ. ಮತ್ತು ಇಂಡಿಯಾ ಫಿಸಿಕಲ್ ಜಾಗ್ರಫಿ ಅಂತ ಹೇಳಿದಾಗ ಲೊಕೇಶನ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ, ಅದರಲ್ಲಿ ನಾರ್ದರ್ನ್ ಮೌಂಟೇನ್ಸ್ ಅಂದ್ರೆ ಹಿಮಾಲಯಾಸ್, ನಾರ್ತ್ ಇಂಡಿಯನ್ ಪ್ಲಾಟೂ, ಪೆನಿನ್ಸುಲರ್ ಪ್ಲಾಟೂ, ಕೋಸ್ಟಲ್ ಪ್ಲೇನ್ಸ್ ಅಂಡ್ ಐಲ್ಯಾಂಡ್ಸ್, ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಇಂಡಿಯಾ ಎಕ್ಸೆಟ್ರಾ. ಸೊ ಇದೆಲ್ಲದರ ಲಕ್ಷಣಗಳನ್ನ, ಇದರ ಕುರಿತಾಗಿ ಬರುವಂತಹ ಕ್ವೆಶ್ಚನ್ಗಳನ್ನ ಎಲ್ಲವನ್ನು ಕೂಡ ನಾನು ಈ ಕೋರ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಅಶ್ವಮೇಧ IAS ಕಡೆಯಿಂದ ಲ್ಯಾಂಡ್ ಸರ್ವೇಯರ್ ಟೆಕ್ನಿಕಲ್ ಪೇಪರ್ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ನಾವೇನ್ ಹೇಳ್ತೀವಿ, ಇದಕ್ಕೆ ಕೋರ್ಸ್ ಲಾಂಚ್ ಆಗ್ತಾ ಇದೆ. ಅದರಲ್ಲಿ ಜಾಗ್ರಫಿ ಭಾಗವನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೀವು ಈ ಕೋರ್ಸ್ಗೆ ಜಾಯಿನ್ ಆಗಿ.